ಈ ಸಂಚಿಕೆಯಲ್ಲಿ ನಾವು ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ಸಂಕಲನವನ್ನು ತಿಳಿಯೋಣ. ಈ ಸಂಚಿಕೆಯ ಪ್ರಮುಖ ಉದ್ದೇಶಗಳು ಪೂರ್ಣಾಂಕಗಳ ಸಂಕಲನ ಕ್ರಿಯೆಯನ್ನು ಸಂಖ್ಯಾ ರೇಖೆಯಲ್ಲಿ ತಿಳಿಸಿಕೊಡುವುದು. ಇದರಲ್ಲಿ 4 ರೀತಿಯ ಕ್ರಿಯೆಗಳಿದೆ. ಮೊದಲನೆಯದಾಗಿ ಧನಪೂರ್ಣಾಂಕ ಮತ್ತು ಧನಪೂರ್ಣಾಂಕಗಳ ಸಂಕಲನ, ಎರಡನೆಯದಾಗಿ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳ ಸಂಕಲನ, ಮೂರನೆಯದಾಗಿ ಋಣಪೂರ್ಣಾಂಕ ಮತ್ತು ಧನಪೂರ್ಣಾಂಕಗಳ ಸಂಕಲನ, ಕೊನೆಯದಾಗಿ ಋಣಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳ ಸಂಕಲನ. NCERTಯ ಉದ್ದೇಶಗಳು ಕೂಡ ಇದೇ ಆಗಿದೆ. ಪೂರ್ಣಾಂಕಗಳ ಸಂಕಲನ ಕ್ರಿಯೆಯನ್ನು ಸಂಖ್ಯಾ ರೇಖೆಯಲ್ಲಿ ಉದಾಹರಣೆಗಳ ಮೂಲಕ ತಿಳಿಸಿಕೊಡುವುದು. ಈ ಒಂದು ಸಂಚಿಕೆಗೆ ಬೇಕಾಗುವಂತಹ ಕಲಿಕಾ ಸಾಮಗ್ರಿ ಸಂಖ್ಯಾ ರೇಖೆಯ ಪಟ್ಟಿ. ಈ ಸಂಚಿಕೆಯಲ್ಲಿ ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳ ಸಂಕಲನ ಕ್ರಿಯೆಯನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ. ಇದಕ್ಕಾಗಿ ನಾವು ಸಂಖ್ಯಾ ರೇಖೆಯ ಪಟ್ಟಿ ಹಾಗೂ ಬಳಪವನ್ನು ಉಪಯೋಗಿಸಬಹುದು. ಶಿಕ್ಷಕರು ತೊಡಗಿಸಿಕೊಳ್ಳುವ ಹಂತದಲ್ಲಿ ಈಗಾಗಲೇ ತಿಳಿದಿರುವಂತೆ ಸಂಖ್ಯಾ ರೇಖೆಯ ಪಟ್ಟಿಯನ್ನು ಹೇಗೆ ಬಳಸಬೇಕು ಎಂದು ಅರಿವಿದೆ ಹಾಗೂ ಸಂಖ್ಯಾ ರೇಖೆಯ ಗುಣಲಕ್ಷಣಗಳು ಮತ್ತು ಅದರ ಚಲನೆಗಳ ಬಗ್ಗೆ ತಿಳಿದಿದೆ. ಈಗ ಅದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ತರಗತಿಯನ್ನು ಒಂದು ಚಟುವಟಿಕೆಯ ಮೂಲಕ ಆರಂಭಿಸೋಣ. ಒಂದು ಸಂಖ್ಯಾ ರೇಖೆಯನ್ನು ಲಂಬವಾಗಿ ಎಳೆದಿದೆ. ಸಂಖ್ಯಾ ರೇಖೆಯನ್ನು ನಾವು ಸಾಮಾನ್ಯವಾಗಿ ಅಡ್ಡವಾಗಿ ಎಳೆಯುತ್ತೇವೆ. ಹಾಗೆ ಸಂಖ್ಯಾ ರೇಖೆಯನ್ನು ನಾವು ಲಂಬವಾಗಿಯೂ ಕೂಡ ಬಳಸಬಹುದು ಎಂಬುದಾಗಿ ಇಲ್ಲಿ ತಿಳಿಸಲು ಈ ಪರಿಕಲ್ಪನೆಯನ್ನು ಉಪಯೋಗಿಸುತ್ತಿದ್ದೇವೆ. ಈ ಸಂಖ್ಯಾ ರೇಖೆಯ ಮಧ್ಯಬಿಂದುವನ್ನು 0 ಎಂದು ಗುರುತು ಮಾಡಿಕೊಂಡು 0ಯ ಮೇಲ್ಭಾಗಕ್ಕೆ ಧನಪೂರ್ಣಾಂಕಗಳು ಹಾಗೂ 0ಯ ಕೆಳಭಾಗಕ್ಕೆ ಋಣಪೂರ್ಣಾಂಕಗಳನ್ನು ಗುರುತಿಸಿದ್ದೇವೆ. ಈಗ ಕೆಲವು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಕೇಳೋಣ. ಆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಪೂರ್ಣಾಂಕಗಳ ರೂಪದಲ್ಲಿ ಬರೆಯಲು ತಿಳಿಸಿ. 1ನೇ ಪ್ರಶ್ನೆ, ಬಿಂದು ಡಿಯು ಧನ 8 ಆದರೆ ಋಣ 8 ಯಾವ ಬಿಂದುವಾಗಿದೆ? 2ನೇ ಪ್ರಶ್ನೆ, ಜಿ ಬಿಂದು ಋಣಪೂರ್ಣಾಂಕವೇ ಅಥವಾ ಧನಪೂರ್ಣಾಂಕವೇ? 3ನೇ ಪ್ರಶ್ನೆ, ಬಿ ಮತ್ತು ಈ ಬಿಂದುಗಳು ಇವುಗಳಿಗೆ ಪೂರ್ಣಾಂಕಗಳನ್ನು ಬರೆಯಿರಿ. 4ನೇದಾಗಿ ಸಂಖ್ಯಾ ರೇಖೆಯಲ್ಲಿ ಗುರುತಿಸಲಾದ ಯಾವ ಬಿಂದು ಕನಿಷ್ಠ ಬೆಲೆಯನ್ನು ಹೊಂದಿದೆ? ಕೊನೆಯದಾಗಿ ಈ ಎಲ್ಲ ಬಿಂದುಗಳ ಬೆಲೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ತಿಳಿಸಬಹುದು. ಈ ಚಟುವಟಿಕೆಯಲ್ಲಿ ಬಂದ ಉತ್ತರಗಳ ಮೂಲಕ ಸಂಖ್ಯಾ ರೇಖೆಯ ಗುಣಲಕ್ಷಣಗಳು ಹಾಗೂ ಅವುಗಳ ಚಲನೆ ಹೇಗಿರುತ್ತದೆ ಎಂಬುದನ್ನು ಮಕ್ಕಳಲ್ಲಿ ಪುನರ್ಮನನ ಮಾಡಬಹುದು. ಹಾಗೆಯೇ ಇವುಗಳನ್ನು ವಿವರಿಸಿ. ಪ್ರತಿಯೊಂದು ಧನಪೂರ್ಣಾಂಕವು ಪ್ರತಿಯೊಂದು ಋಣಪೂರ್ಣಾಂಕಕ್ಕಿಂತ ದೊಡ್ಡದಾಗಿರುತ್ತದೆ. 0ಯು ಪ್ರತಿಯೊಂದು ಧನಪೂರ್ಣಾಂಕಕ್ಕಿಂತ ಚಿಕ್ಕದಾಗಿದೆ ಹಾಗೂ 0ಯು ಪ್ರತಿಯೊಂದು ಋಣಪೂರ್ಣಾಂಕಕ್ಕಿಂತ ದೊಡ್ಡದಾಗಿದೆ. ಮತ್ತೆ 0ಯು ಧನಪೂರ್ಣಾಂಕವೂ ಅಲ್ಲ, ಋಣಪೂರ್ಣಾಂಕವೂ ಅಲ್ಲ ಎಂಬುದನ್ನು ಮಕ್ಕಳಿಗೆ ವಿವರಿಸಬಹುದು. ಒಂದು ಸಂಖ್ಯೆಯು 0ಯ ಬಲಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಹೆಚ್ಚು ದೂರದಷ್ಟು ಅದರ ಬೆಲೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ಒಂದು ಸಂಖ್ಯೆಯು 0ಯ ಎಡಭಾಗ ಅಥವಾ ಕೆಳಭಾಗವಿದ್ದಲ್ಲಿ ಅದರ ಬೆಲೆ ಕಡಿಮೆಯಾಗುತ್ತದೆ ಎಂಬುದನ್ನು ತಿಳಿಸಬಹುದು. ಈಗ ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳ ಸಂಕಲನ ಕ್ರಿಯೆಯನ್ನು ಮಾಡುವುದು ಹೇಗೆ ಎಂದು ಉದಾಹರಣೆಗಳ ಮೂಲಕ ತಿಳಿಯೋಣ. ಸಂಕಲನ ಕ್ರಿಯೆಯನ್ನು ಆರಂಭಿಸುವ ಮುನ್ನ ಕೆಲವು ಸೂಚನೆಗಳ ಮೇಲೆ ಗಮನವಿರಲಿ. ಎರಡು ಪೂರ್ಣಾಂಕಗಳು ವಿಭಿನ್ನವಾಗಿದ್ದಾಗ, ಅಂದರೆ ಬೇರೆ ಗುಣವನ್ನು ಹೊಂದಿದ್ದಾಗ, ಅಂದರೆ ಒಂದು ಧನ ಮತ್ತೊಂದು ಋಣವಾಗಿದ್ದಾಗ ಅಥವಾ ಒಂದು ಋಣ ಮತ್ತೊಂದು ಧನವಾಗಿದ್ದಾಗ ದಿಕ್ಕನ್ನು ಬದಲಾಯಿಸಬೇಕು. ಇದೇ ರೀತಿ ಕ್ರಿಯೆಗಳಿಗೆ ಬಂದಾಗ, ಅಂದರೆ ಸಂಕಲನ ಕ್ರಿಯೆ ಇದ್ದಾಗ ದಿಕ್ಕನ್ನು ಬದಲಾಯಿಸಬೇಡಿ. ವ್ಯವಕಲನ ಕ್ರಿಯೆ ಇದ್ದಾಗ ದಿಕ್ಕನ್ನು ಬದಲಾಯಿಸಿ. ಈ ಸೂಚನೆಯ ಆಧಾರದ ಮೇಲೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 1, ಧನಾತ್ಮಕ 2 ಧನಾತ್ಮಕ 3ಕ್ಕೆ ಸೇರಿಸುವುದು. ಅಂದರೆ ಇಲ್ಲಿ ನಾವು ಧನಾತ್ಮಕ ಸಂಖ್ಯೆಯನ್ನು ಧನಾತ್ಮಕ ಸಂಖ್ಯೆಯೊಂದಿಗೆ ಸೇರಿಸುತ್ತಿದ್ದೇವೆ. ಈಗ ಸಂಖ್ಯಾ ರೇಖೆಯನ್ನು ತೆಗೆದುಕೊಳ್ಳೋಣ. ಸಂಖ್ಯಾ ರೇಖೆಯಲ್ಲಿ ಮೊದಲೇ ಹೇಳಿದಂತೆ 2 ಸೂಚಕಗಳಿದೆ. ಒಂದು ದಿಕ್ಸೂಚಕ, ಮತ್ತೊಂದು ಸಂಖ್ಯಾ ಸೂಚಕ. ಖಾಲಿ ಇರುವ ಜಾಗದಲ್ಲಿ ನಮಗೆ ಬೇಕಾದಂತಹ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. ಮೊದಲನೇದಾಗಿ 0 ಬಿಂದುವನ್ನು ಗುರುತಿಸುತ್ತೇನೆ. ಈಗಾಗಲೇ ತಿಳಿದಿರುವಂತೆ 0ಯ ಬಲಭಾಗಕ್ಕೆ ಧನ ಸಂಖ್ಯೆಗಳು, ಅಂದರೆ ಧನ 1,
ಧನ 2, ಧನ 3, ಧನ 4, ಧನ 5 ಹೀಗೆ ಸೊನ್ನೆಯ ಎಡಭಾಗಕ್ಕೆ ಋಣ ಸಂಖ್ಯೆಗಳು ಅಂದರೆ ಋಣ 1, ಋಣ 2, ಋಣ 3, ಋಣ 4 ಈ ರೀತಿಯಾಗಿ ಬರೆಯುತ್ತೇವೆ. ಈಗ ಉದಾಹರಣೆಯನ್ನು ನೋಡೋಣ. ಧನ 2 ಮೊದಲನೇ ಸಂಖ್ಯೆ ನಮಗೆ ಧನ ಪೂರ್ಣಾಂಕವಾಗಿದೆ. ಇದು ಧನ 2 ಆಗಿರುವುದರಿಂದ ಮತ್ತು ಕ್ರಿಯೆ ಸಂಕಲನವಾಗಿರುವುದರಿಂದ ನಾವು ಬಲಭಾಗಕ್ಕೆ ಚಲಿಸೋಣ. ಧನಾತ್ಮಕ 2. ಸೊ 2 ಬಿಂದುಗಳಷ್ಟು ಮುಂದೆ ಚಲಿಸುತ್ತಿದ್ದೇನೆ. 1, 2. ಇಲ್ಲಿ ಕ್ರಿಯೆ ಸಂಕಲನವಾಗಿರುವುದರಿಂದ ನಾನು ದಿಕ್ಕನ್ನು ಬದಲಾಯಿಸುವುದಿಲ್ಲ. ಸೊ ಮತ್ತೆ 3 ಬಿಂದುಗಳಷ್ಟು ಮುಂದೆ ಚಲಿಸಬೇಕು. 1, 2, 3. ಈಗ ನಮ್ಮ ಉತ್ತರ ದೊರೆತಿದೆ. ಉತ್ತರವು ಧನಾತ್ಮಕ 5 ಆಗಿದೆ. ಈಗ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳ ಸಂಕಲನವನ್ನು ಸಂಖ್ಯಾ ರೇಖೆಯ ಸಹಾಯದಿಂದ ಹೇಗೆ ಮಾಡಬಹುದು ಎಂದು ತಿಳಿಯೋಣ. ಉದಾಹರಣೆ ಧನ 5 ಮತ್ತು ಋಣ 3ರ ಸಂಕಲನ. ಇದರಲ್ಲಿ ಮೊದಲು ನಾವು ಧನ 5 ಅಂದರೆ 0ಯಿಂದ ಧನ 5ರ ಕಡೆಗೆ ಧನಪೂರ್ಣಾಂಕಗಳ ಕಡೆಗೆ 5 ಏಕಮಾನಗಳಷ್ಟು ಮುಂದೆ ಸಾಗಬೇಕು. 1, 2, 3, 4, 5. ಈಗ ಕ್ರಿಯೆಯನ್ನು ನೋಡೋಣ. ಸಂಕಲನ ಕ್ರಿಯೆ ಆಗಿರುವುದರಿಂದ ದಿಕ್ಕನ್ನು ಬದಲಾಯಿಸಬಾರದು. ಆದರೆ ಮತ್ತೊಂದು ಪೂರ್ಣಾಂಕವು ಋಣ ಪೂರ್ಣಾಂಕವಾಗಿದೆ. ಅಂದರೆ ಇಲ್ಲಿ ಪೂರ್ಣಾಂಕಗಳ ಗುಣಗಳು ಬೇರೆಯಾಗಿರುವುದರಿಂದ ನಾವು ದಿಕ್ಕನ್ನು ಬದಲಾಯಿಸುತ್ತೇವೆ. ಅಂದರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಈಗ 3 ಮಾನಗಳಷ್ಟು ಚಲಿಸಬೇಕು. 1, 2, 3. ಚಲಿಸಿದ ನಂತರ ನಮಗೆ ಉತ್ತರ ಧನಾತ್ಮಕ 2 ದೊರೆಯುತ್ತದೆ. ಅಂದರೆ ಧನಾತ್ಮಕ 5ಕ್ಕೆ ಋಣಾತ್ಮಕ 3 ಸೇರಿಸಿದಾಗ ಉತ್ತರವು ಧನಾತ್ಮಕ 2 ಆಗಿದೆ. ಈಗ ಋಣಪೂರ್ಣಾಂಕ ಮತ್ತು ಧನಪೂರ್ಣಾಂಕಗಳ ಸಂಕಲನವನ್ನು ಸಂಖ್ಯಾ ರೇಖೆಯ ಸಹಾಯದಿಂದ ಹೇಗೆ ಮಾಡುವುದು ಎಂದು ನೋಡೋಣ. ಉದಾಹರಣೆ ಋಣ 6 ಧನ 4ಕ್ಕೆ ಸೇರಿಸುವುದು. ಈ ಕ್ರಿಯೆಯನ್ನು ಮಾಡುವಾಗ 0ಯಿಂದ ಋಣ 6 ಅಂದರೆ ಎಡಭಾಗಕ್ಕೆ 6 ಏಕಮಾನಗಳಷ್ಟು ಚಲಿಸಬೇಕು. 1, 2, 3, 4, 5, 6. ಈಗ ನಾವು ಋಣ 6ರಲ್ಲಿ ಇದ್ದೇವೆ. ಇದಕ್ಕೆ 4 ಧನವನ್ನು ನಾನು ಸೇರಿಸಬೇಕು. ಅಂದರೆ ಇಲ್ಲಿ ಕ್ರಿಯೆ ಸಂಕಲನವಾಗಿದೆ. ಆದರೆ 2 ಪೂರ್ಣಾಂಕಗಳ ಗುಣಗಳು ವಿಭಿನ್ನವಾಗಿದೆ. ಒಂದು ಋಣಾತ್ಮಕ ಮತ್ತೊಂದು ಧನಾತ್ಮಕ. ಆದ್ದರಿಂದ ಇಲ್ಲಿ ನಾನು ದಿಕ್ಕನ್ನು ಬದಲಾಯಿಸಬೇಕಾಗಿದೆ. ಸೊ ಈ ದಿಕ್ಕಿನಲ್ಲಿ ಪುನಃ 4 ಏಕಮಾನಗಳಷ್ಟು ಚಲಿಸಬೇಕು. 1, 2, 3, 4. ಹೀಗೆ ಚಲಿಸಿದಾಗ ದೊರೆಯುವ ಉತ್ತರವು ಋಣಾತ್ಮಕ 2 ಆಗಿದೆ. ಅಂದರೆ ಋಣಾತ್ಮಕ 6 ಧನಾತ್ಮಕ 4ಕ್ಕೆ ಸೇರಿಸಿದಾಗ ದೊರೆತ ಉತ್ತರವು ಋಣಾತ್ಮಕ 2 ಆಗಿದೆ ಎಂದು ತಿಳಿಯಿತು. ಈಗ 2 ಋಣಪೂರ್ಣಾಂಕಗಳ ಸಂಕಲನವನ್ನು ಸಂಖ್ಯಾ ರೇಖೆಯ ಸಹಾಯದಿಂದ ಹೇಗೆ ಮಾಡಬಹುದು ಎಂದು ನೋಡೋಣ. ಉದಾಹರಣೆ ಋಣ 3 ಋಣ 1ಕ್ಕೆ ಸೇರಿಸಿದಾಗ ಉತ್ತರ ಎಷ್ಟಾಗುತ್ತದೆ ಎಂದು ಸಂಖ್ಯಾ ರೇಖೆಯ ಸಹಾಯದಿಂದ ನೋಡೋಣ. ಮೊದಲಿಗೆ ಮೊದಲನೇ ಪೂರ್ಣಾಂಕ ಋಣ 3 ಆಗಿದೆ. ಋಣ ಆದ್ದರಿಂದ 0ಯ ಎಡಭಾಗಕ್ಕೆ ನಾವು ಚಲಿಸುವುದರಿಂದ ದಿಕ್ಕನ್ನು ಎಡಭಾಗಕ್ಕೆ ತೋರಿಸಿದ್ದೇನೆ. 3 ಏಕಮಾನಗಳಷ್ಟು ಚಲಿಸಬೇಕು. 1, 2, 3. ಚಲಿಸಿದ ನಂತರ ನಾವು ಋಣ 3ರಲ್ಲಿ ಇದ್ದೇವೆ.
ಕ್ರಿಯೆ ಸಂಕಲನವಾಗಿದೆ ಮತ್ತು ಇಲ್ಲಿ ಗುಣಗಳು ಕೂಡ ಒಂದೇ ಆಗಿದೆ. ಅಂದರೆ ಎರಡೂ ಕೂಡ ಋಣಪೂರ್ಣಾಂಕಗಳಾಗಿದೆ. ಆದ್ದರಿಂದ ಅದೇ ದಿಕ್ಕಿನಲ್ಲಿ ಮುಂದುವರಿಯಬೇಕು. ಎಷ್ಟು ಏಕಮಾನಗಳು? ಒಂದು ಏಕಮಾನ. ಆದ್ದರಿಂದ ಒಂದು ಏಕಮಾನ ಮುಂದೆ ಸಾಗಿದಾಗ ನಮಗೆ ದೊರೆಯುವ ಉತ್ತರವು ಋಣ 4 ಆಗಿದೆ. ಅಂದರೆ ಋಣ 3 ಋಣ 1ಕ್ಕೆ ಸೇರಿಸಿದಾಗ ದೊರೆತ ಉತ್ತರವು ಋಣ 4 ಆಗಿದೆ. ಮೌಲ್ಯಮಾಪನ ಹಂತದಲ್ಲಿ ಶಿಕ್ಷಕರು ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸಗಳನ್ನು ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು. ಉದಾಹರಣೆಗೆ ಸಂಖ್ಯಾ ರೇಖೆಯ ಮೇಲೆ ಈ ಪೂರ್ಣಾಂಕಗಳನ್ನು ಕೂಡಿರಿ. ಧನ 9 ಸೇರಿಸು ಋಣ 6. ಎರಡನೆಯದಾಗಿ ಧನ 5 ಸೇರಿಸು ಋಣ 11. ಮೂರನೇ ಪ್ರಶ್ನೆ ಋಣ 1 ಸೇರಿಸು ಋಣ 7. ನಾಲ್ಕನೇ ಪ್ರಶ್ನೆ ಋಣ 5 ಸೇರಿಸು ಧನ 10. ಐದನೇ ಪ್ರಶ್ನೆ ಋಣ 1 ಸೇರಿಸು ಋಣ 2 ಸೇರಿಸು ಋಣ 3. ಕೊನೆಯದಾಗಿ ಋಣ 2 ಸೇರಿಸು ಧನ 8 ಸೇರಿಸು ಋಣ 4. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಕೂಡ ಬಳಸಿಕೊಳ್ಳಬಹುದು.